ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಇದೆ. ನಿಮ್ಮ ಮನೇಲಿ ಒಂದು 4 ಜನ ಇದ್ದು ಅವರು ಒಂದು ಪ್ರವಾಸಕ್ಕೆ ಹೋಗ್ತಾರೆ ಅನ್ಕೊಳ್ಳಿ. ಸೊ ನಿಮ್ಮ ಮನೆ ಕದ ಹಾಕಿರುತ್ತೆ, 4 ದಿನ ಯಾರು ಇರಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇಲಾಖೆಗೆ ನೀವು ನಮ್ಮ ಕಂಟ್ರೋಲ್ ರೂಮ್ 112ಕ್ಕೆ ಫೋನ್ ಮಾಡಿ, ಅಥವಾ ನಮ್ಮ ಕಂಟ್ರೋಲ್ ರೂಮ್ಗೆ ಫೋನ್ ಮಾಡಿ, ಅಥವಾ ನಮ್ದು ಪ್ರ ಅಲ್ಲಿ ಬಂದು ಹೇಳಿ, ಈ ತರ ನಾನು ಪ್ರವಾಸಕ್ಕೆ ಹೋಗ್ತಿದ್ವಿ, 4 ದಿನ ಮನೇಲಿ ಇರಲ್ಲ, ಆ ಸಮಯದಲ್ಲಿ ನೀವು ನಮ್ಮ ಮನೆಗೆ ಭದ್ರತೆ ಕೊಡಿ ಅಂತ ಹೇಳಿ ನೀವು ಕೇಳ್ಬೋದು. ನಮ್ಮ ಹತ್ರ ಇಲ್ಲಾದಂತ ಒಂದು 30 ಕ್ಯಾಮ್ರಾ ಇದೆ, ಇದಕ್ಕೆ ಆಡಿಯೋ ವಿಡಿಯೋ 2 ಬರುತ್ತೆ. ನೀವು ಕೇಳಿದ್ರೆ ಬಂದು ನಮ್ಮ ಕಂಟ್ರೋಲ್ ರೂಮ್ ಅವರು ನಿಮ್ ಮನೆ ಒಳಗಡೆ ನಿಮ್ಮ ಬಾಕ್ಲಿಗೆ ಫೇಸ್ ಮಾಡೋ ತರ ಒಂದು ಕ್ಯಾಮ್ರಾನ ಕೂಡ್ಸಿಟ್ಟು ಫ್ರೀ ಆಗಿ ಇಟ್ಟು, ಇದು 24 hours ಓಡ್ತಾ ಇರುತ್ತೆ. ನಮ್ ಕಂಟ್ರೋಲ್ ರೂಮ್ ಅಲ್ಲಿ ಆ ಕ್ಯಾಮ್ರಾದು ನಿಮ್ ಬಾಗ್ಲಿಗೆ ಬರೋ ಫೀಡ್ ಇರುತ್ತೆ. ಸೊ ಒಂದ್ ವೇಳೆ ಯಾರು ಬಂದ್ರು ಕೂಡ ಇಮಿಡಿಯೇಟ್ ಆಗಿ ಅವ್ನು ಯಾವನಿದಾನೆ ಅಂತ ಹೇಳಿ ನಮ್ಗೆ ಕಂಟ್ರೋಲ್ ರೂಮ್ ಅಲ್ಲಿ ಗೊತ್ತಾಗುತ್ತೆ. ಅಲ್ಲಿಂದ ನಾವು ಬಜರ್ ಸೌಂಡ್ ಮಾಡ್ಬೋದು, ಅಕ್ಕಪಕ್ಕ ಮನೆಯವ್ರಿಗೂ ಕೂಡ ಹೇಳ್ಬೋದು, ನಮ್ ಗಾಡಿನೂ 5 ನಿಮಿಷದಲ್ಲಿ ಬರ್ಬೋದು. ಇದ್ರಲ್ಲಿ ನಿಮ್ದು ಹೋಗೋದು ಏನು ಇಲ್ಲ, ಬರೀ ಪೊಲೀಸ್ ಇಲಾಖೆಗೆ ಒಂದು ಕರೆ. ಜಸ್ಟ್ ಎಲ್ಲರಿಗೂ ಹೇಳಿ, ಒಂದು ಫೋನ್ ಕಾಲ್ ಮಾಡಿ ನಿಮ್ ಮನೆಗೆ ಬಂದು ನಾವೇ ಕ್ಯಾಮ್ರಾ ಕೂಡಿಸ್ತೀವಿ, ನಾವೇ ಕ್ಯಾಮ್ರಾ ಬಿಚ್ತೀವಿ. ನಿಮ್ಮ ಜೋಬಿಂದ 1 ರೂಪಾಯಿ ಖರ್ಚು ಮಾಡೋದು ಅವಶ್ಯಕತೆ ಇಲ್ಲ. ಎಲ್ಲ ಹೆಣ್ಮಕ್ಳಿಗೂ ಮನೇಲಿರೋ ಗೃಹಿಣಿಯರ್ಗು ಈ ವಿಚಾರನ ನೀವು ಮುಟ್ಟಿಸ್ಬೇಕು. ಲಾಕ್ಡ್ ಹೌಸ್ ಮಾನಿಟರಿಂಗ್ ಸಿಸ್ಟಮ್ ನಾವು ಈ ಪ್ಯಾಂಪ್ಲೆಟ್ ಎಲ್ಲ ಕೊಡ್ತೀವಿ. ಯೂಶಲಿ ಕೊಟ್ಟಿದ್ದ ಸಂದರ್ಭದಲ್ಲಿ ಅಂಗಡಿ ಆಗಿರ್ಲಿ, ಮನೆ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ಇದೊಂದು ಸೌಲಭ್ಯ ನಾವು ಮಾಡ್ಕೊಟ್ಟಿದ್ವಿ. ಒಂದ್ ದಿವಸ ರಾತ್ರಿ ನಾವು 20 ಅಲ್ಲ 30 ಮನೆಗೆ ಹಾಕ್ಬೋದು. ಇದರಲ್ಲಿ ಏನು ಇಲ್ಲ, ಡೈರೆಕ್ಟ್ ಆಗಿ ಅಲ್ಲಿಂದ ನಮ್ ಕಂಟ್ರೋಲ್ ರೂಮ್ಗೆ ಬರುತ್ತೆ. ಆ ಕ್ಯಾಮ್ರಲ್ಲಿ 4G ಸಿಮ್ ಕಾರ್ಡ್ ಕೂಡ ನಾವೇ ಹಾಕಿದೀವಿ. ಸೊ ನೀವು ನಮ್ಗೆ ಏನು ಕೊಡೋದು ಅವಶ್ಯಕತೆ ಇಲ್ಲ, ಜಸ್ಟ್ ನಿಮ್ ಮನೇಲಿ ಇಡ್ಲಿಕ್ಕೆ ಒಂದು ಸ್ಟೂಲ್ ಕೊಡ್ಬೇಕು. ಸ್ಟೂಲ್ ಕೊಡ್ತೀರಾ, ಸೊ ನೀವು ಬಳಕೆ ಮಾಡ್ಕೊಳ್ಳಿ. ಸೌಕರ್ಯ ನಾನು ಕೊಡ್ತಾ ಇದ್ದೀನಿ, ಇಲಾಖೆ ಬಂದು ಇನ್ಸ್ಟಾಲ್ ಮಾಡ್ತಿದೆ, ಅವರೇ ತಗೊಂಡ್ ಹೋಗ್ತಾರೆ. ನಿಮ್ ಮನೆ ಇರೋ ನಿಮ್ ಸೇಫ್ಟಿನ ನಾವು ನೋಡ್ಕೊಬೇಕು ಅಂತ ಹೇಳಿದ್ರೆ ಯಾಕೆ ಬಳಕೆ ಮಾಡ್ಬೇಕು ತಾನೆ. ಸೊ ನಿಮ್ಗೋಸ್ಕರ ಇರೋದು ನೀವು ಮಾಡಿದ್ರೆ ಮತ್ತೆ ನೋಡಿಯಪ್ಪ, ನಮ್ಮ ತಲೆವಿಧಿಯಲ್ಲಿ ಏನ್ ಬರ್ದಿದೆ ಅಂತ ಹೇಳಿ ಯಾರು ಗೊತ್ತಿಲ್ಲ. ಇವತ್ತು ನಿಮ್ ಮನೆ ಹೊಡಿತಾರೆ ಅಥವಾ ಬೇರೆಯವ್ರ ಮನೆ ಹೊಡಿತಾರೆ ಗೊತ್ತಿಲ್ಲ, ಬಟ್ ಹೊಡಿಯೋನ್ಗೆ ಹಿಡಿಬಹುದು ಅಲ್ಲ. ಅದನ್ನ ನೀವು ಇಂಥದೆಲ್ಲ ಸಿಸ್ಟಮ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಟೈಮು ಅವನಿಗೆ ಗದಗ ಜಿಲ್ಲೆಗೆ ಬರ್ಲಿಕ್ಕೇನೆ ಭಯ ಇರುತ್ತೆ. ಅಪ್ಪ ಎಲ್ಲ ಬುದ್ಧಿವಂತಿದ್ದಾರೆ, ಇಲ್ಲಿ ಕ್ಯಾಮ್ರಾನ ಕೂಡ್ಸಿರ್ತಾರೆ, ನಾನ್ ಸಿಕ್ಕಾಕೊಂಡ್ರೆ ಮತ್ತೆ ನಾನು ಜೈಲ್ಗೆ ಹೋಗ್ತೀನಿ ಅಂತ ಒಂದು ಭಯ ಇರುತ್ತೆ. ಸೊ ಇದನ್ನ ನಂದು ಏನ್ ಆಸೆ ಇದೆ ಅಂತ ಹೇಳಿದ್ರೆ, ನನ್ನ ಹತ್ರ 30 ಕ್ಯಾಮ್ರಾ ಇದೆ. ಪ್ರತಿದಿನ ಈ ಜಿಲ್ಲೆಯಲ್ಲಿ 30 ಜನ ಅದನ್ನ ಬಳಕೆ ಮಾಡ್ಬೇಕು ಅಂತ ಹೇಳಿ, ಬಟ್ ಬಹಳ ಕಡಿಮೆ ಜನ ಬಳಕೆ ಮಾಡ್ತಿದ್ದಾರೆ. ಫ್ರೀ ಇರೋ ಸರ್ವಿಸ್ ನ ಯಾರು ಬಳಕೆ. ಓಕೆ, ಸೊ ಇದರಿಂದ ನಿಮ್ ಜೋಬಿಂದ 1 ರೂಪಾಯಿ ಹೋಗಿಲ್ಲ. ಜಸ್ಟ್ ಫೋನ್ ಮಾಡಿ ಹೇಳ್ಬೇಕು. ನಿಮ್ಗೆ ಇವಾಗ ಮನೆಗೆ ಪೊಲೀಸ್ ಅಂತ ಹೇಳಿ ಜನ ಬರ್ತಾ ಇದಾರೆ, ಮತ್ತೆ ನಮ್ಮ ಬೀಟ್ ಸಿಬ್ಬಂದಿ ಇದಾರೆ. ಯಾರು ರಜೆಗೆ ಹೋಗ್ತಿದ್ದಾರೆ ಅವ್ರ ಮನೆಗೆ ತಂದು ನಾವು ಕ್ಯಾಮ್ರಾ ಕೊಡಿಸ್ತೀವಿ. ಸಿಂಪಲ್, ಯು ಕ್ಯಾನ್ ಟ್ರೈ.